ಯಾರ್ಯಾರಿಗೋ ಬುದ್ಧಿವಾದ ಹೇಳಬೇಕಾಗಿರೋರು ಈಗ ದೊಡ್ಡ ಮಟ್ಟದಲ್ಲಿ ಕಚ್ಚಾಡ್ತಾ ಇದ್ದಾರೆ. ಮಹಾಲಿಂಗಪುರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪುರಸಭೆಯಲ್ಲಿ ನಡೀತು. ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಕಿತ್ತಾಡ್ಕೊಂಡ್ರು. ಯಾವ ಮಟ್ಟಕ್ಕೆ? ನಿನ್ನೆ ಬಿಜೆಪಿ ವಿಡಿಯೋ, ಇವತ್ತು ಕೈ ವಿಡಿಯೋ. ಇದೀಗ ಬರ್ತಾ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್. ನೀವ್ ಹಿಂಗ್ ಮಾಡಿದ್ರಾ, ನಾವು ಹಿಂಗ್ ಮಾಡ್ತೀವಿ ಅಂತ ಅವರು, ನಾವೇನು ಕಡಿಮೆ ಇಲ್ಲ ಅಂತ. ಮೊನ್ನೆ ಮಹಿಳೆಯರನ್ನ ಎಳೆದಾಡಿದ ಬಿಜೆಪಿಗರು ಸಖತ್ ಸದ್ದು ಮಾಡಿತ್ತು. ಆ ಸುದ್ದಿ ಕೂಡ ಬಿಜೆಪಿಗರ ಈ ವಿಡಿಯೋ ಇವತ್ತು ಬಿಜೆಪಿಯಿಂದ ಹಳೆ ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ನೀವು ನೋಡಿ ಹೆಂಗ್ ಮಾಡಿದ್ದೀರಿ ಅಂತ. ನೇರವಾಗಿ ತೇರದಾಳದ ಪುರಸಭೆ ವಿಡಿಯೋನ ಅವ್ರು ರಿಲೀಸ್ ಮಾಡಿದ್ರು. 2015 ತೇರದಾಳ ಕ್ಷೇತ್ರ, ಅದು ಮಾಜಿ ಶಾಸಕಿ ಉಮಾಶ್ರೀ ಅವರ ಕ್ಷೇತ್ರ. ತೇರದಾಳ ಪುರಸಭೆ ವಿಡಿಯೋ ರಿಲೀಸ್ ಆಯಿತು. ಕಾಂಗ್ರೆಸ್ಸಿಗರು ಗೂಂಡಾಗಿರಿ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಬಿಜೆಪಿ ಪುರಸಭೆ ಸದಸ್ಯರ ಮೇಲೆ ಹಲ್ಲೆ ಅಂತ ಅಲ್ಲೂ ಕೂಡ ಆರೋಪ ಆಯಿತು. 2015 ವಿಡಿಯೋ ರಿಲೀಸ್ ಮಾಡಿದ್ದಾರೆ ಬಿಜೆಪಿಗರು. ತೇರದಾಳದ ಅಧ್ಯಕ್ಷ ಚುನಾವಣೆಯಲ್ಲಿ ನಡೆದಿದ್ದಂತಹ ಗಲಾಟೆ, ಉಮಾಶ್ರೀ ಎದುರಲ್ಲೇ ಚುನಾವಣಾ ದಾಖಲೆಗಳನ್ನು ಎಸೆದಾಟ ಮಾಡಿದ್ರು. ಮಹಿಳಾ ಸದಸ್ಯೆಯನ್ನ ಕೈ ಹಿಡಿದು ಎಳೆದೊಯ್ದ್ರು ಕಾಂಗ್ರೆಸ್ ಬೆಂಬಲಿಗರು. ಹಿಂದೆ ಸಚಿವರಾಗಿದ್ದಾಗ ಉಮಾಶ್ರೀ ಅವರು ಚುನಾವಣೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಅಂತ ತಮ್ಮ ನಡೆ ನಿನ್ನೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ ಸಿದ್ದು ಸವದಿ ಅವರು. ಎರಡೂ ವಿಷಯ ನಿಮಗೆ ತೋರಿಸ್ತಾ ಇದ್ದೀವಿ. 2015 ಮತ್ತು 2020 ಅಂದ್ರೆ ಅದು ಮೊನ್ನೆ ಅಷ್ಟೇ ನಡೆದದ್ದು. 2015ರಲ್ಲಿ ನೀವೇನು ಮಾಡಿದ್ವಿ, ಹಾಗಾಗಿ ಇದಕ್ಕೆ ನಾವು ಮಾಡಿದ್ದೀವಿ ಅಂತ ಅವರು ಕೂಡ ಸಮರ್ಥನೆ ಮಾಡ್ಕೋತಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ಉಮಾಶ್ರೀ ದೌರ್ಜನ್ಯ ಮಾಡಿರಲಿಲ್ವಾ, ಈಗ ನಮ್ಮ ಸರ್ಕಾರ ಇದೆ ಹಾಗಾಗಿದೆ ಅಂತ ಪರೋಕ್ಷವಾಗಿ ಗೂಂಡಾಗಿರಿ ಬಗ್ಗೆ ಸಿದ್ದು ಸವದಿ ತಮ್ಮ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಹಲವಾರು ದೃಶ್ಯಗಳನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ. ಇದು ತಾಜಾ ದೃಶ್ಯ, ಮೊನ್ನೆ ನಡೆದದ್ದು. ಹೆಣ್ಮಕ್ಳನ್ನ ಎಳೆದಾಡಿದ್ದಾರೆ, ಅಲ್ಲೇನೇನು ನಡೀತು, ಅಲ್ಲೇ ಬಿಜೆಪಿಯ ನಾಯಕರಿದ್ದಾರೆ, ಅವರ ಸಮ್ಮುಖದಲ್ಲಿ ನಡೆದೋಯ್ತು ಅಂತ ಕಾಂಗ್ರೆಸ್ ಕಡೆಯವರೆಲ್ಲ ಅದಕ್ಕೆ ಟ್ವೀಟ್ ಮಾಡಿದ್ದು, ಮಾತಾಡಿದ್ದು, ಕಮೆಂಟ್ ಮಾಡಿದ್ದು, ವೈರಲ್ ಮಾಡಿದ್ದು ಎಲ್ಲವೂ ನಡೆದೋಯ್ತು. ಇದು ರಿಲೀಸ್ ಆಗ್ತಾ ಇದ್ದಾಗೇ ಬಿಜೆಪಿಗರೆಲ್ಲ ತೇರದಾಳ ಕ್ಷೇತ್ರದಲ್ಲಿ ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಆಗ ಅಧಿಕಾರದಲ್ಲಿದ್ದರಲ್ಲ ಶಾಸಕಿ, ಅವರ ಕಣ್ಮುಂದೆನೇ ಏನೇನು ನಡೀತು ಅದನ್ನು ಕೂಡ ಆ ವಿಡಿಯೋನ ಅವರು ವೈರಲ್ ಮಾಡಿದರು. ನೀವು ಮಾಡಬೇಕಾದ್ರೆ ಮಾತ್ರ ಸಾಚ, ನಾವು ಮಾಡಿದ್ರೆ ಹಿಂಗೆ ಮಾಡ್ತೀರಾ, ನೀವು ಮಾಡಿದ್ದು ನಾವು ಮಾಡಿದ್ದು ಅಂತ ಅವರು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಎರಡು ವಿಡಿಯೋ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಎಕ್ಸ್ಕ್ಲೂಸಿವ್. ಈ ಪೂರ್ವದಲ್ಲೂ ಸಹಿತ ಉಮಾಶ್ರೀ ಅವರ ಆಡಳಿತದೊಳಗೆ ತೇರದಾಳದಾಗ ದೌರ್ಜನ್ಯ ಮಾಡ್ಯಾರ. ಎಷ್ಟು ದೌರ್ಜನ್ಯ ಮಾಡ್ಯಾರ ಅಂದ್ರೆ, ತೇರದಾಳದಾಗ ನಮ್ಮ ಮೆಂಬರ್ಗಳೆಲ್ಲ ಬಟ್ಟೆ ಹರಿದಾರ. ಅಲ್ಲಿ ಮುಂದೆ PSI ಇದಾನೆ, CPI ಇದಾರ, ಮಂತ್ರಿ ಇದಾರ, MP ಇದಾರ. ಅವ್ರ ಮುಂದೆ ದೌರ್ಜನ್ಯ ಎಸಗಿರ್ತಕ್ಕಂಥ ಕೆಲಸ ಮಾಡ್ಯಾರ. ಬನಟ್ಯಾಗು ನಮ್ಮ ಮೆಂಬರ್ಗಳು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಬಡದು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ಯಾರ. ಹೋದ ಪೀರಿಯಡ್ದಾಗ ಮಾಲಿಂಪುರದಾಗ ಮೆಜಾರಿಟಿ ನಮ್ದು ಇರ್ಲಾಕಾಗಿನೂ ನಮ್ಮ ಮಹಿಳಾ ಮೆಂಬರ್ನ ಒಬ್ಬರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಅಧ್ಯಕ್ಷ ಮಾಡುವಂಥ ಕೆಲಸ, ಹಿಂಬಾಗಿಲಿನಿಂದ ಬರುವಂಥ ಅಧಿಕಾರ ಹಿಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ಸಿನೊಳಗೆ ಸಂಸ್ಕೃತಿ ಒಳಗದ. ನಾವು ಹೆಣ್ಮಕ್ಕಳಿಗೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೀವಿ, ಆದರೆ ನಮ್ಗೆ ದೌರ್ಜನ್ಯ ಮಾಡ್ಯಾರ ಅಂತ ಹೇಳ್ತಾರ. ಇವರು ರಾತ್ರೋರಾತ್ರಿ 3 ಗಂಟೆಗೆ ಅವ್ರ ಹೆಣ್ಮಕ್ಳನ್ನ ಹೋದ ಬರೋ ಮುಂದೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಬಂದ್ರಂದ್ರೆ, ಎರಡೂ ಬಗಲ ಕೈ ಹಿಡ್ಕೊಂಡು 4 ಮಂದಿ ತಗೊಂಡು ಒತ್ಕೋತ್ ಒಳಗೆ ಬಂದ್ರು. ನಾವು ನಮ್ಮ ಪಾರ್ಟಿ ಆದೇಶ ಪ್ರಕಾರ ವಿಪ್ ಜಾರಿ ಮಾಡ್ಬೇಕಂತ ನಾವು ಬಾಗಲ್ದಾಗ ನಿಂತೀವಿ. ಅವರು ಜಗ್ಗಾಡ್ಕೋತ ಅಲ್ಲಿ ಬಂದರು. ಮತ್ತು ಮಾಲಿಂಪುರ ಜನ ನೂಕುಲಾಗಿರ್ಬೇಕು. ಸರ್ಕಾರ ನಮ್ದಿದ್ದಾಗೂ ಹಿಂದಕ್ಕೂ ಅವರು ತಮ್ಮ ಸರ್ಕಾರ ಇದ್ದಾಗ ದೌರ್ಜನ್ಯ ಮಾಡ್ರು. ಈಗೂ ಮಾಡಿದ ಸ್ವಲ್ಪ ಅಲ್ಲಿ ಇಳಿದ ಹೊತ್ನ್ಯಾಗ ಏನಾಗೈತೆ ನಾನು ನೋಡಿಲ್ಲ. ಹಿರಿಯ ಶಾಸಕರು ಇವರು, ಹಿರಿಯ ನಾಯಕರು ಇವರು. ಮಾತೆ ಪೂಜನೀಯ ಭಾವನೆಯಿಂದ ಸಂಸ್ಕಾರ, ಸಂಸ್ಕೃತಿ, ಹೆಣ್ಮಕ್ಳ ಬಗ್ಗೆ ಗೌರವ ಅಂತೆಲ್ಲ ಮಾತಾಡ್ತಾರೆ. ರಾಮರಾಜ್ಯದ ಬಗ್ಗೆ ಮಾತಾಡ್ತಾರೆ. ಇದು ರಾಮರಾಜ್ಯದ ಕಟ್ಟುವಂತ ರೀತಿ ನೀತಿನಾ? ಇದು ರಾಕ್ಷಸ ರಾಜ್ಯವನ್ನಾಗಿ ಮಾಡ್ತಾ ಇದ್ದಾರೆ. ಯಾರಿಗೂ ಇಲ್ಲಿ ರಕ್ಷಣೆ ಇಲ್ಲ. ಮಹಿಳೆಯರಿಗಂತೂ ಮೊದಲೇ ರಕ್ಷಣೆ ಇಲ್ಲ. ಅದರಲ್ಲೂ ಜನಪ್ರತಿನಿಧಿಗಳು ಆಯ್ಕೆಯಾದಂಥ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಸಾಮಾನ್ಯರಿಗೆ ಇವರು ಹೆಂಗೆ ರಕ್ಷಣೆ ಕೊಡ್ತಾರೆ ಅನ್ನುವ ಆತಂಕ ಇವತ್ತು ಮಹಾಲಿಂಗಪುರ ಮತ್ತು ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ನಾವಿದನ್ನು ಖಂಡಿಸ್ತೇವೆ. ಅದು ಯಾವುದೇ ಪಕ್ಷದ ಹೆಣ್ಮಕ್ಳಾಗಲಿ, ಅವ್ರು ಯಾರಿಗಾದ್ರೂ ಓಟ್ ಹಾಕ್ತೀವಿ, ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳನ್ನ ನಡೆಸಿಕೊಳ್ಳುವಂಥ ರೀತಿ ನೀತಿಯಲ್ಲಿ ಅವರ ಹಿರಿಯ ನಾಯಕರನ್ನ ನೋಡಿ ಕಲಿಬೇಕು.
ಅಂಥ ಒಂದು ಪಕ್ಷದಲ್ಲಿ ಅವ್ರ ಹಿರಿಯ ನಾಯಕರುಗಳು ಏನಾದ್ರು ಆ ಥರ ಮಾಡಿದಾರಾ, ಯಾರಾದ್ರೂ ಹೆಣ್ಮಕ್ಳನ್ನ ಚುನಾವಣೆ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅವ್ರು ಅವಾಗ ಮಾಡಿದ್ದು